ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ನಮ್ಮ ಹಿಂದೂ ಧರ್ಮದ ವಿಶೇಷ ನೋಡಿ, ಎಷ್ಟು ಅದ್ಭುತ ಇದೆಲ್ಲ ವಿಚಾರಗಳು. ಭಾಳ ಆಳವಾಗಿ ಹೋಗಬೇಕಾಗತ್ತೆ. ಇದೆಲ್ಲ ತಿಳಿಸ್ಲಿಕ್ಕೆ ಸುಮಾರು ವರ್ಷಗಳು ಬೇಕು. ಇದು ಈ ಭಾವನೆಗಳ ಬಗ್ಗೆ ಹೇಗೆ ಅಂತ ಕೃಷ್ಣ ಹೇಳೋದು. ಒಂದು ಸಂತೋಷ ಅನ್ನೋದೊಂದು ಭಾವನೆ ಇದೆ, ದುಃಖ ಅನ್ನೋ ಭಾವನೆ ಇದೆ, ಇದರ ನಡುವೆ ಇನ್ನೊಂದು ಭಾವನೆ ಇದೆ. ಪ್ರತಿಯೊಂದಕ್ಕೂ ವಿರುದ್ಧ ಪದ ಇದೆ. ಉಷ್ಣ ಅಂದರೆ ಶೀತ ಇದೆ, ಸುಖಕ್ಕೆ ದುಃಖವಿದೆ. ಆದರೆ ಇದೊಂದು ಪದ ಇದೆ ನೋಡಿ, ಆನಂದ ಅಂತ. ಆನಂದ ಅನ್ನುವ ಪದಕ್ಕೆ ವಿರುದ್ಧ ಪದವಿಲ್ಲ, ಅದು ಆರೋಹಣ ರೀತಿಯಲ್ಲಿ ಹೋಗೋದು. ಆನಂದ, ಪರಮಾನಂದ, ಪೂರ್ಣಾನಂದ, ಅದು ಹೀಗೇ ಹೋಗುತ್ತೆ. ಅದಕ್ಕೆ ವಿರುದ್ಧ ಪದವಿಲ್ಲ. ಅದು ಯಾಕೆಂದರೆ ಆನಂದ ಅನ್ನುವ ಪದ ಈ ಲೌಕಿಕ ಜಗತ್ತಿಗೆ ಸಂಬಂಧಪಟ್ಟಿದ್ದಲ್ಲ. ಆನಂದ ಅನ್ನುವ ಅನುಭವ ಮನುಷ್ಯನಿಗೆ ಲೌಕಿಕ ಜಗತ್ತಿನಲ್ಲಿ ಸಿಗೋದಿಲ್ಲ. ಇಲ್ಲಿ ಸಿಗೋದು ಸಂತೋಷ, ಇಲ್ಲಿ ದುಃಖ ಸಿಗುತ್ತೆ, ಸಂತೋಷ ಸಿಗುತ್ತೆ. ಲೌಕಿಕ ಇದು ಪ್ರಾಪಂಚಿಕ ಜಗತ್ತಿನಲ್ಲಿ ಆನಂದ ಸಿಗುವುದು ಭಕ್ತಿಯಲ್ಲಿ ಅಂತ. ಅದು ಎತ್ತರವಾಗಿ ಹೋಗ್ತಾ ಇರುತ್ತೆ, ಅದು ಹಿಮ್ಮುಖವಾಗಿ ಹೋಗೋದಿಲ್ಲ. ಇದನ್ನೇ ಕೃಷ್ಣ ಹೇಳೋದು. ಹಾಗಾದರೆ ಮುಕ್ತಿ ಅಂದರೆ ಏನು ಅಂತ. ಮುಕ್ತಿ ಅಂದರೆ ಪೂರ್ಣಾನಂದವನ್ನು ಪಡೆಯೋದು. ಪೂರ್ಣಾನಂದ ಸ್ಥಿತಿಯೇ ಮುಕ್ತಿ. ಅಂದರೆ ಅಲ್ಲಿ ಸಂತೋಷ ಇಲ್ಲ. ಸಂತೋಷ ಸಿಗಬೇಕಾದ್ರೆ ಯಾವುದಾದ್ರೂ ವಸ್ತು ಇರಬೇಕು, ವ್ಯಕ್ತಿ ಇರಬೇಕು, ಅಥವಾ ವಿಷಯ ಇರಬೇಕು. ಈ ಮೂರೂ ಇಲ್ಲದ ಸ್ಥಿತಿ, ಆ ಭಾವನೆ, ಅದು ಆನಂದ, ಅದು ಮುಕ್ತಿ. ನಮಗೆ ಈ ಜೀವನದಲ್ಲೂ ಸಿಗುತ್ತೆ. ನೀವು ಕೆಲವರು ಭಕ್ತರನ್ನು ನೋಡಿ, ಅವರು ಜಪ ಮಾಡುವಾಗ ಕೆಲವೊಮ್ಮೆ ಅಳ್ತಿರ್ತಾರೆ, ಗಮನಿಸಿದ್ದೀರಾ? ಕೆಲವರು ತುಂಬ ತಲ್ಲೀನರಾದಾಗ ಅಳ್ತಿರ್ತಾರೆ. ಏನು ಸ್ಥಿತಿ ಅದು? ಅದು ಸಂತೋಷವೋ ದುಃಖವೋ? ಏನದು? ದುಃಖವೋ? ಅವನು ಅಳ್ತಿದ್ದಾನೆ, ಹಾಗಾದರೆ ದುಃಖ ಇಲ್ಲ. ಅವನು ಮುಖದಲ್ಲಿ ನಗು ಭಾವನೆ ಇದೆ. ಸಂತೋಷವೋ? ಅದೂ ಅಲ್ಲ, ಎರಡೂ ನಡುವೆ ಸೇರಿ ಹೋಗಿದೆ, ಅದು ಆನಂದ. ಯಾಕೆಂದರೆ ಅವನ ಮನಸ್ಸು ಅಲೌಕಿಕತೆಯಲ್ಲಿದೆ, ಭಗವಂತನಲ್ಲಿ ಮನಸ್ಸನ್ನು ತೊಡಗಿಸಿದ್ದಾನೆ. ಅದಕ್ಕೆ ಇದನ್ನು ಜೀವನ್ಮುಕ್ತಿ ಅಂತಾರೆ. ನೀವು ಶಂಕರಾಚಾರ್ಯರು ಅದಕ್ಕೆ ಜೀವನ್ಮುಕ್ತಿ ಅಂತಾರೆ. ನೀವು ಸತ್ತ ಮೇಲೆ ಮುಕ್ತಿ ಪಡಿಬೇಕು ಅಂತೇನಿಲ್ಲ, ಬದುಕಿರುವಾಗಲೇ ಮುಕ್ತಿಯನ್ನು ಪಡೆಯಬಹುದು. ಜೀವನ್ಮುಕ್ತಿ ಅಂದರೆ, ಜೀವನ್ ಅಂದರೆ ಸಂಸ್ಕೃತದಲ್ಲಿ ಬದುಕಿರುವಾಗ ಅಂತ ಅರ್ಥ. ಬದುಕಿರುವಾಗಲೇ ಮುಕ್ತಿ. ಹೇಗೆ ಸಾಧ್ಯ? ಈ ಲೌಕಿಕ ಜಗತ್ತಿನಲ್ಲಿ ಇದ್ದುಕೊಂಡು ಭಗವಂತನಲ್ಲಿ ಸದಾ ತಲೆಯನ್ನು ಹಾಕಿದರೆ ನಮಗೆ ಇಲ್ಲಿ ಬದುಕಿರುವಾಗಲೇ ಆನಂದ ಸಿಗುತ್ತೆ ಅಂತ. ಬಹಳಷ್ಟು ಜನ ಇದ್ದಾರೆ, ಅವ್ರನ್ನ ಹುಡುಕಬೇಕು ನೀವು. ಅವ್ರ ಕಣ್ಣುಗಳಲ್ಲಿ ಕಾಣುತ್ತೆ ಅವರು ಜೀವನ್ಮುಕ್ತರೋ ಇಲ್ಲವೋ ಅಂತ. ಅದು ಹೇಗೆ ಸಾಧ್ಯ ಅನ್ನೋದು ಕೃಷ್ಣ ಈ ಶ್ಲೋಕದಲ್ಲಿ ಹೇಳ್ತಾನೆ. ಮುಕ್ತಿಯನ್ನು ಸತ್ತ ಮೇಲೆ ಸಿಗಬೇಕು ಅಂತೇನಿಲ್ಲ, ಬದುಕಿರುವಾಗಲೇ ಮುಕ್ತಿಯನ್ನು ಕಾಣಬಹುದು, ಆ ಆನಂದವನ್ನು ಪಡಿಬಹುದು. ಈ ಶ್ಲೋಕದಲ್ಲಿ ಹೇಗೆ? ಯತ್ ಕರೋಷಿ ಯದಶ್ನಾಸಿ. ಯತ್ ಕರೋಷಿ ಅಂದರೆ ನೀ ಏನನ್ನಾದರೂ ಮಾಡು, ನೀ ಏನನ್ನಾದರೂ ಮಾಡ್ತೀಯೋ, ಏನು ಕೆಲಸ ಮಾಡ್ತೀಯೋ, ಪ್ರವಚನ ಮಾಡ್ತೀಯೋ, ಕೇಳ್ತೀಯೋ, ಏನಾದರೂ ಮಾಡು. ನೀನು ಮನೆಯಲ್ಲಿ ಗೃಹಿಣಿಯಾಗಿ, ತಂಗಿಯಾಗಿ, ತಾಯಿಯಾಗಿ, ಅಣ್ಣನಾಗಿ ಏನಾದರೂ ನೀ ಕರ್ತವ್ಯಗಳನ್ನು ಮಾಡ್ತಿರು. ಯತ್ ಕರೋಷಿ ಯದಶ್ನಾಸಿ. ಏನಾದರೂ ಭುಂಜಿಸುತ್ತಿದ್ದರು, ಏನೇ ತಿಂದರು, ಏನೇ ಮಾಡಿದರು. ಯದ್ ಜುಹೋಷಿ. ಯಾವುದೇ ಯಜ್ಞಗಳ ಮೂಲಕ ಏನೇನ್ನೇ ಅರ್ಪಿಸಿದರು. ದದಾಸಿಯತ್. ಏನನ್ನಾದರೂ ಕೊಟ್ಟರು, ಯಾರಿಗಾದರೂ ಏನಾದರೂ ಕೊಟ್ಟರು. ಯತ್ ತಪಸ್ಸಸಿ. ನೀ ಜಪ ಮಾಡು, ತಪ ಮಾಡು, ಏನಾದರೂ ಮಾಡು. ಕೌಂತೆಯ, ಅದು ಅರ್ಜುನನಿಗೆ ಹೇಳ್ತಾ ಇದ್ದಾನೆ, ಕೌಂತೆಯ ತತ್ ಕುರುಷ್ವ ಮದರ್ಪಣಂ. ನೀ ಏನಾದರೂ ಮಾಡಪ್ಪ, ಅದನ್ನು ನನಗೆ ಅರ್ಪಣೆ ಅಂತ ಮಾಡು ಅಂತ. ಅದು ನೋಡಿ, ಅದು ಕಡೆಯಲ್ಲೇ ಮದರ್ಪಣಂ, ಮತ್ತರ್ಪಣ ಮದರ್ಪಣ. ನನ್ನ ಅರ್ಪಣೆ ಅಂತ ಮಾಡು, ನೀನು ಏನೇ ಮಾಡಿದರೂ ನನಗೆ ಅರ್ಪಣೆ ಅಂತ ಮಾಡು ಅಂತ. ನನಗೆ ಈ ಶ್ರೀಧರ ಸ್ವಾಮಿಗಳು ಅಂತಿದ್ದಾರೆ, ಅವರು ಸುಮಾರು ಚೈತನ್ಯ ಮಹಾಪ್ರಭುಗಳ ಸಮಕಾಲೀನರು. ಅವರ ಸಂಸ್ಕೃತ ಬುಕ್ಗಳು ನನಗೆ ತುಂಬ ಇಷ್ಟ. ಅವರು ಒಂದು ಕಡೆ ಎಷ್ಟು ಅದ್ಭುತವಾಗಿ ಬರೀತಾರೆ ಅಂದರೆ, ಈ ಮದರ್ಪಣಂ ಅಂತ ಒಂದು ಹಸುವಿನ ಅವರು ಹೇಳ್ತಾರೆ. ಅವ್ರ ಕುಟೀರದಲ್ಲಿ ಸಂಸ್ಕೃತ ಬರೆಯುವಾಗ ಈ ಮದರ್ಪಣಂಗೆ ಉದಾಹರಣೆ ಕೊಡಬೇಕಲ್ಲ. ಅವರು ಕಿಟಕಿಯಿಂದ ನೋಡ್ತಿರ್ತಾರೆ, ಅಲ್ಲೊಂದು ಆಕಳು ಕರುವಿಗೆ ಹಾಲು ಉಣಿಸ್ತಾ ಇದೆ, ಅವರು ಅಲ್ಲಿ ಅರ್ಪಣೆ ಆಗ್ತಾ ಇದೆ ಅಂತ. ಅವರು ಆ ತಾಯಿಯ ಮನಸ್ಥಿತಿಗೆ ಹೋಗ್ತಾರೆ, ಆ ಹಸುವಿನ ಮನಸ್ಥಿತಿ ಏನಿರ್ಬೋದು ಅಂತ. ಅವರು ಆ ಮುಖವನ್ನೇ ಗಮನಿಸ್ತಾರೆ. ಕರು ಹಾಲು ಕುಡಿತಾ ಇದೆ, ಈ ಮನಸ್ಸು ಏನಿರ್ಬೋದು ಇದರಲ್ಲಿ ಅಂತ. ಇದು ಕರ್ತವ್ಯ ಅಂತ ಮಾಡ್ತಿದೆಯೋ, ಇದರಿಂದ ಆನಂದ ಸಿಗ್ತಾ ಇದೆಯೋ, ಮುಕ್ತಿ ಸಿಗುತ್ತೆ ಅಂತ ಮಾಡ್ತಾ ಇದೆಯೋ ಗೊತ್ತಿಲ್ಲ. ಆದರೆ ಆ ಮುಖದ ಕಣ್ಣುಗಳನ್ನು ಗಮನಿಸಿದರೆ ಅದು ಕೃಷ್ಣನಿಗೆ ಅರ್ಪಣೆ ಆಗುತ್ತಾ ಇದೆ ಅಂತ ತಿಳಿದು ಕರುವಿಗೆ ಹಾಲು ಉಣಿಸ್ತಾ ಇದೆ ಅಂತ ಬರೀತಾರೆ. ಅವ್ರು ನೋಡಿ ಹೇಗೆ ಬರೀತಾರೆ, ಅದು ಕಲ್ಪನೆ, ಅದು ಭಾರಿ ಅದ್ಭುತ. ಹಾಗೆ ಮಾಡೋದ್ರಿಂದ ಏನಾಗುತ್ತೆ? ಕೃಷ್ಣ ಹೇಳ್ತಾನೆ,
ಶುಭಾಶುಭ ಫಲೈರ್ಯೇವಂ. ಮುಂದಿನ ಶ್ಲೋಕ. ಮೋಕ್ಷ್ಯಸೆ ಕರ್ಮಬಂಧನೈ, ಕರ್ಮಬಂಧನಗಳಿಂದ ಮುಕ್ತನಾಗುತ್ತೀಯೇ. ಸನ್ಯಾಸ ಯೋಗಯುಕ್ತಾತ್ಮ ವಿಮುಕ್ತೋ ಮಾಂ ಉಪೈಷ್ಯಸಿ, ಮಾಂ ಉಪೈಷ್ಯಸಿ, ನನ್ನನ್ನೇ ಬಂದು ಸೇರ್ತಿ ಅಂತ. ಈ ರೀತಿ ನಾವು ಜೀವನ ಮಾಡಿದ್ರೆ, ಏನೇ ಮಾಡಿದ್ರೂ ಭಗವಂತನಿಗೆ ಅರ್ಪಣೆ ಅಂತ ನಾವು ಮಾಡಿದರೆ ಬದುಕಿರುವಾಗ ಆಗಲು ಸತ್ತ ಮೇಲೂ ಭಗವಂತನನ್ನೇ ಸೇರ್ತೀವಿ ಅಂತ. ಈ 4 ಶ್ಲೋಕ ಇದೆಯಲ್ಲ, 2ನೇ ಅಧ್ಯಾಯದ 71, 72, 9ನೇ ಅಧ್ಯಾಯದ 27, 28, ಇದು ನಮಗೆ ಅರ್ಥ ಆಗಿಬಿಟ್ರೆ ಹಿಂದೂ ಧರ್ಮದ ಮೂಲ ತತ್ವ ಅರ್ಥ ಆಗುತ್ತೆ. ಮೂಲ ತತ್ವ ಮುಕ್ತಿಯನ್ನು ಹೊಂದುವುದು, ಸತ್ತ ಮೇಲೆಯೇ ಮುಕ್ತಿಯೇ ಇಲ್ಲ, ಬದುಕಿರುವಾಗಲೂ ಮುಕ್ತಿಯನ್ನು ಪಡೆಯಬಹುದು. ಅದು ಹೇಗೆ? ಇದನ್ನು ಎಲ್ಲ ಆಚಾರ್ಯರು, ನಮ್ಮ ಶ್ರೀ ಚೈತನ್ಯ ಮಹಾಪ್ರಭುಗಳು ನೋಡಿ, ಅವರು ಇಷ್ಟು ಸುಲಭ ಮಂತ್ರ ಹೇಳಿದರು. ಎಲ್ಲರಿಗೂ ವೇದಗಳನ್ನ ಓದೋದಕ್ಕಾಗೋದಿಲ್ಲ, 2 ನಿಮಿಷ ಓದಿ ಬಿಸಾಕ್ಬಿಡ್ಬೋದು. ಭಗವದ್ಗೀತೆಯೂ ಸಹ ಭಾಳಷ್ಟು ಜನಕ್ಕೆ ಓದಲಿಕ್ಕಾಗೋದು. ಅಂಥವ್ರಿಗೆ ಹೇಗೆ ಅವ್ರನ್ನ ಮುಕ್ತಿ ದಾರಿಗೆ ಹೇಗೆ ಕರೆದುಕೊಂಡು ಹೋಗೋದು? ಅವ್ರು ಹೇಳಿದ್ದಷ್ಟೇ, ಅವರಿಗೆ ಕಂಡದ್ದು ಒಂದೇ ಒಂದು ಸಾಲು ಇಡೀ ಭಗವದ್ಗೀತೆಯಲ್ಲಿ. ತುಂಬ ಚೆನ್ನಾಗಿ ಬರೀತಾರೆ ಅವರ ಮುಂದಿನ ಅನುಯಾಯಿಗಳೆಲ್ಲ. ಇಡೀ ಪುಸ್ತಕದಲ್ಲಿ ಚೈತನ್ಯ ಮಹಾಪ್ರಭುಗಳಿಗೆ ಕಂಡಿದ್ದು ಅವರ ಮನಸ್ಥಿತಿಗಿತ್ತು, ನನ್ನ ಅವತಾರದ ಉದ್ದೇಶ ಎಲ್ಲರಿಗೂ ಮುಕ್ತಿ ಕೊಡಿಸಬೇಕು, ಜಗತ್ತಿನ ಎಲ್ಲ ಜೀವರಾಶಿಗಳಿಗೂ ಮುಕ್ತಿ ಕೊಡಿಸಬೇಕು. ಹೇಗೆ? ಕೆಲವರು ಓದಿ ಪಡ್ಕೊಳ್ತಾರೆ, ಕೆಲವರು ಇನ್ನೇನೇನೋ ಮಾಡಿ ಪಡ್ಕೊಳ್ತಾರೆ, ಎಲ್ಲರಿಗೂ ಹೇಗೆ? ಅವರಿಗೆ ಇದು ಯಜ್ಞಾನಾಂ ಜಪ ಯಜ್ಞೋಸ್ಮಿ, ಅವರು ಅದನ್ನು ಹಿಡ್ಕೊಂಡ್ರು. ಜಪ ಮಾಡಿದರೆ ಮುಕ್ತಿ ಅಂತ ಕೃಷ್ಣನೇ ಹೇಳ್ತಾ ಇದ್ದಾನೆ ಅಂತ ಅವರು ಇಡೀ ಜೀವನವನ್ನು ಇದಕ್ಕೆ ಮುಡಿಪಾಗಿಟ್ರು. ಅದನ್ನೇ ನೀವು ಎಲ್ಲ ಇಸ್ಕಾನಲ್ಲೂ ಅದೇ ಮೂಲತಃ ನೋಡಿ, ಎಲ್ಲರನ್ನ ಮುಕ್ತಿಧಾಮಕ್ಕೆ ಕರ್ಕೊಂಡು ಹೋಗೋದು ಅಂತ. ಆ ಶ್ಲೋಕ ಯಜ್ಞಾನಾಂ ಜಪ ಯಜ್ಞೋಸ್ಮಿ, ಇಲ್ಲೂ ಕೃಷ್ಣ ಅದನ್ನೇ ಹೇಳ್ತಾ ಇದ್ದಾನೆ. ನೀವು ಏನೇ ಮಾಡಿದರೂ ಪ್ರತಿನಿತ್ಯ ಅದನ್ನು ಭಗವಂತನಿಗೆ ಅರ್ಪಿಸಬೇಕು ಅಂತ. ಸಾಮಾನ್ಯವಾಗಿ ಪ್ರವಚನದಲ್ಲಿ ಹೀಗೆ ಪ್ರಶ್ನೆ ಮಾಡೋಲ್ಲ. ನಾವು ಶಿಕ್ಷಣ ಅಂದರೆ ಒಮ್ಮುಖವಾಗಿ ಇದ್ದರೆ ಅದು ಶಿಕ್ಷಣವಾಗೋದಿಲ್ಲ. ನಾವು ಕಲಿಬೇಕು. ನಮ್ಮ ಧರ್ಮ ನಮಗೆ ನಿಜವಾದ ಸುಖ ಅನುಭವಿಸಬೇಕಾದ್ರೆ ಇದು ಎಂತೆಂಥ ಗ್ರಂಥಗಳಿದೆ ಅಂದರೆ, ಎಂತೆಂಥ ಮಹಾನುಭಾವರು ಹೋಗಿದ್ದಾರೆ ಗೊತ್ತಾ ಹಿಂದೆ ಎಲ್ಲ, ಎಂತೆಂಥವರು. ಅವರ ಪುಸ್ತಕಗಳು ಓದುವಾಗ ನಿಮ್ಗನ್ಸುತ್ತೆ ಅವರು ಇದ್ದಿದ್ರು ಕಾಲಿಗೆ ಬೀಳ್ಬೋದಿತ್ತು ಅಂತ. ನಾವು ಪ್ರಶ್ನೆ ಮಾಡಿ ತಿಳ್ಕೋಬೇಕು. ಭಗವದ್ಗೀತೆ ಒಂದು ಸಾಕು ನಮಗೆ, ಬೇರೆ ಯಾವುದೂ ಬೇಡ. ಇದನ್ನು ಅಭ್ಯಾಸ ಮಾಡ್ಬೋದಾ ಇನ್ನು ಮುಂದೆ? ನೀವು ಹೋದಾಗ ಆ ಶ್ಲೋಕ 6ನೇ ಅಧ್ಯಾಯದ 30ನೇ ಶ್ಲೋಕ ಇವತ್ತು ಮನೆಗೆ ಹೋದ್ಮೇಲೆ ಒಮ್ಮೆ ನೋಡಿಬಿಡಿ. 312. ಇದು ನನಗೆ ನಾನು ಅದನ್ನು ಬಹಳ ಅನುಭವಿಸ್ತಿರ್ತೀನಿ ಈ ಶ್ಲೋಕವನ್ನು. ನಿಮ್ಮ ಜೀವನದಲ್ಲಿ ಏನೇ ಕಷ್ಟ ಬಂದರೂ ಎಲ್ಲವನ್ನ ಭಗವಂತನಿಗೆ ಅರ್ಪಿಸ್ಬಿಡಿ. ಏನೇ ಸುಖ ಬಂದರೂ ಭಗವಂತನಿಗೆ ಅರ್ಪಿಸಬೇಕು. ಇದಾದ ಯೋಮಾಂ ಪಶ್ಯತಿ ಸರ್ವತ್ರ. ನನ್ನೊಂದಿಗೆ ಹೇಳಿಬಿಡಿ ಒಂದು ಸಲ ಈ ಶ್ಲೋಕವನ್ನು. ಯೋಮಾಂ ಪಶ್ಯತಿ ಸರ್ವತ್ರ ಸರ್ವಂ ಚ ಮಯಿ ಪಶ್ಯತಿ ತಸ್ಯಾಹಂ ನ ಪ್ರಣಶ್ಯಾಮಿ ಸಚಮೇ ನ ಪ್ರಣಶ್ಯತಿ. ಅದು ಕನ್ನಡದ ಅರ್ಥ ನೋಡಿ ಹೇಗಿದೆ. ಯಾರು ನನ್ನನ್ನು ಎಲ್ಲೆಲ್ಲಿಯೂ ಕಾಣುತ್ತಾನೆಯೋ ಮತ್ತು ನನ್ನಲ್ಲಿ ಎಲ್ಲವನ್ನೂ ಕಾಣುತ್ತಾನೆಯೋ. ಎಲ್ಲವನ್ನೂ ಅವನಲ್ಲಿ ಅಂದ್ರೇನು? ನಮ್ಮ ಸಂತೋಷವನ್ನೇ ಅವನಲ್ಲಿ ನೋಡೋದಲ್ಲ, ದುಃಖವನ್ನೇ ನೋಡೋದಲ್ಲ, ಎಲ್ಲವನ್ನೂ ಅವನಲ್ಲಿಯೇ ನೋಡಬೇಕು. ಅವನು ನನ್ನನ್ನು ಯಾವಾಗಲೂ ಕಳೆದುಕೊಳ್ಳುವುದಿಲ್ಲ, ನಾನು ಅವನನ್ನು ಯಾವಾಗಲೂ ಕಳೆದುಕೊಳ್ಳುವುದಿಲ್ಲ. ನಾನು ಅವನಲ್ಲಿಯೇ ಸದಾ ಇರುತ್ತೇನೆ. ಅದರ ಅರ್ಥ ಏನು? ಮುಕ್ತಿ ಅಂದರೆ ನಾವು ಹೇಳೋದು ಭಗವದ್ಧಾಮನಕ್ಕೆ ಶ್ರೀಕೃಷ್ಣನನ್ನು ಸೇರುವುದು ನಾವು ಮುಕ್ತಿ ಅಂತ ಹೇಳ್ತೇವೆ. ಅಲ್ಲಿ ಕೃಷ್ಣ ಹೇಳ್ತಾನೆ, ನೀನು ಸದಾ ನನ್ನನ್ನು ಇಲ್ಲೇ ಚಿಂತೆ ಮಾಡ್ತಿದ್ರೆ ಇಲ್ಲಿಯೂ ಮುಕ್ತಿಯೇ ಅಂತ. ನೀವು ಅಲ್ಲೇ ಸತ್ತ ಮೇಲೆ ಮುಕ್ತಿ ಅಂತಿಲ್ಲ, ಇಲ್ಲಿಯೂ ಮುಕ್ತಿ ಅನುಭವ ಬರುತ್ತೆ ಯಾವಾಗ ನೀವು ಎಲ್ಲೆಲ್ಲಿಯೂ ಭಗವಂತನನ್ನೇ ಕಾಣ್ತೀರಿ ಅಂತ. ಇದು ಅಭ್ಯಾಸ ಮಾಡಬೇಕು, ಸುಲಭವಾಗಿ ಬರೋದಿಲ್ಲ. ಇಲ್ಲಿ 1-1.5 ಗಂಟೆ ನಾವು ಅಭ್ಯಾಸ ಮಾಡ್ಬೋದು. ಪಕ್ಕದ ಮನೆಗೆ ಹೋದ ಮೇಲೆ ಪಕ್ಕದ ಮನೆಯಿಂದ ಏನಾದರೂ ಅವರು ಏನೋ ಹೆಸರಿದ್ದ ಮನೆ ಮುಂದೆ ಬಿದ್ದಿದ್ರೆ ಹೋಯ್ತು ಕತೆ. ಅಲ್ಲಿ ಕೃಷ್ಣ ಸಿಗಲ್ಲ ನಮಗೆ, ಖಂಡಿತ ಸಿಗೋದಿಲ್ಲ. ನಮ್ಮನ್ನು ನಾವು ಮರಿತೀವಿ. ಹೀಗೆ ಅಭ್ಯಾಸ ಮಾಡಬೇಕು. ಯಾಕೆಂದರೆ ನಾವು ಇಲ್ಲಿರುವುದು ಕೇವಲ ತಾತ್ಕಾಲಿಕ. ಈ ನಂಬಿಕೆ ಇದೆಯಾ? ಯಾವಾಗ ಮನುಷ್ಯನಿಗೆ ಮೃತ್ಯು ಪ್ರಜ್ಞೆ ಬರುತ್ತೆ, ಕರುಣಾರಸ ಉಕ್ಕತ್ತೆ. ಕರುಣಾರಸ ಬರುವುದೇ ಒಂದೇ ಕಾರಣಕ್ಕೆ, ಎಲ್ಲರೂ ಮುಗಿಸಿ ಹೋಗ್ತಾರೆ. ಯಾವಾಗ ನಿಮಗೆ ಎಲ್ಲರೂ ಮುಗಿಸಿ ಹೋಗ್ತಾರೆ ಅಂತ ಬಂದಾಗ ಕರುಣೆ ಉಕ್ಕತ್ತೆ. ಕೆಲವರಿಗೆ ಮಾತ್ರ ಅದು ಅಭ್ಯಾಸ ಮಾಡಬೇಕು ನೀವು. ಜನ್ಮ ಮೃತ್ಯು ಜರಾ ವ್ಯಾಧಿ ದುಃಖ ದೋಷಾನುದರ್ಶನ. ಕೃಷ್ಣ ಹೇಳೋದು ಇಷ್ಟೇ, ಈ ಜಗತ್ತಿನಲ್ಲಿ ನಿನಗೆ ಕಾಣುವ ಎಲ್ಲ ವಸ್ತು ವಿಷಯ ವ್ಯಕ್ತಿ ಎಲ್ಲರೂ ಒಂದಲ್ಲ ಒಂದಿನ ಸಾಯಲೇಬೇಕು. ಹಾಗಿದ್ದಾಗ ಯಾಕೆ ದ್ವೇಷ ಅಂತ. ಇನ್ನೂ ನಿಮಗೆ ಮಾರ್ಮಿಕವಾಗಿ ಹೇಳಬೇಕು ಅಂದರೆ ಇದೊಂದು ಕತೆ ಚೆನ್ನಾಗಿದೆ. ಇದು ಬೃಹದಾರಣ್ಯಕದಲ್ಲಿ ಬರುತ್ತೆ, ಮುನಿಕಾಂಡ ಅಂತ.
ಯಾಜ್ಞವಲ್ಕ ಮುನಿ ಅವನಿಗೆ ಇಬ್ಬರು ಹೆಂಡತಿರಿರ್ತಾರೆ, ಮೈತ್ರೇಯಿ ಮತ್ತು ಕಾತ್ಯಾಯಿನಿ ಅಂತ. ಕಾತ್ಯಾಯಿನಿ ಗೃಹಿಣಿ, ಮನೆ ಕೆಲಸದಲ್ಲಿ ಆಕೆಗೆ ಆಸಕ್ತಿ ಜಾಸ್ತಿ. ಆದರೆ ಮೈತ್ರೇಯಿ ಆಕೆಗೆ ಈ ಅಲೌಕಿಕ ವಿಚಾರಗಳಲ್ಲಿ ಚಿಂತನೆ ಜಾಸ್ತಿ, ಯಾಜ್ಞವಲ್ಕ್ಯನ ರೀತಿಯಲ್ಲಿ. ಒಂದಷ್ಟು ವರ್ಷ ಸಂಸಾರ ಜೀವನ ನಡೆದ ಮೇಲೆ, ಗೃಹಸ್ಥ ಜೀವನ ನಡೆದ ಮೇಲೆ ಯಾಜ್ಞವಲ್ಕ್ಯ ಮೈತ್ರೇಯಿನ ಕರೆದು ಹೇಳ್ತಾನೆ, ನಿಮ್ಮಿಬ್ಬರಲ್ಲಿ ನಿನಗೆ ಹೆಚ್ಚಿನ ಆಸಕ್ತಿ ಇದೆ, ತಿಳುವಳಿಕೆ ಇದೆ, ಅದಕ್ಕೆ ಹೇಳ್ತಾ ಇದ್ದೀನಿ ಅಂತ ಹೇಳ್ತಾನೆ. ನಾನು ಈಗ ಸನ್ಯಾಸಿ ಆಗಬೇಕು ಅಂತ ಆಸೆ, ನಾನು ಸನ್ಯಾಸತ್ವ ತಗೊಳಕ್ಕೆ ಹೋಗ್ತಾ ಇದ್ದೀನಿ, ನಾನು ಏನೇನು ಸಂಪಾದನೆ ಮಾಡಿದ್ದೀನಿ ಇದನ್ನು ನೀವಿಬ್ಬರು ಹಂಚಿಕೊಳ್ಳಿ ಅಂತ, ಇದರಿಂದ ನಿಮ್ಮ ಜೀವನ ಸುಖವಾಗಿರುತ್ತೆ ಅಂತ. ಮೈತ್ರೇಯಿ ಸಾಮಾನ್ಯ ವ್ಯಕ್ತಿಯಲ್ಲ ಆಕೆ. ಇದರಿಂದ ಸುಖ ಸಿಗುತ್ತೆ ಅನ್ನೋದಾದರೆ ನೀವ್ಯಾಕೆ ಬಿಟ್ಟು ಹೋಗ್ತಾ ಇದ್ದೀರಿ? ಇದು ಆಕೆಯ ತುಂಬ ಸುಂದರವಾದ ಪ್ರಶ್ನೆ. ಇದರಿಂದ ನೀವಿಬ್ಬರು ಸುಖವಾಗಿರ್ಬೋದು ಅಂತ ಯಾಜ್ಞವಲ್ಕ್ಯ ಹೇಳಿದರೆ, ಮತ್ತು ಇದನ್ನು ಬಿಟ್ಟು ನೀವೆಲ್ಲ ಹೋಗ್ತಾ ಇದ್ದೀರಿ? ನೀವು ಹೋಗ್ತಾ ಇದ್ದೀರಿ ಅಂದರೆ ಅಲ್ಲಿ ಇದಕ್ಕಿಂತ ಹೆಚ್ಚಿನ ಸುಖ ಇರ್ಬೋದು. ಅದು ಏನು ಸುಖ ನನಗೆ ಹೇಳಿ, ನಾನು ಎರಡನ್ನು ತಿಳ್ಕೊಂಡು ಎಲ್ಲಿ ಹೋಗ್ಬೇಕು ನಾನು ನಿರ್ಧಾರ ಮಾಡ್ತೀನಿ ಅಂತ. ಯಾಜ್ಞವಲ್ಕ್ಯ ಆಕೆಗೆ ಪ್ರಶ್ನೆ ಮಾಡ್ತಾನೆ, ನೀನು ನನ್ನನ್ನು ಎಂದಾದರೂ ಪ್ರೀತಿಸಿದ್ಯಾ? ಎಂಥ ಮಾರ್ಮಿಕ ಪ್ರಶ್ನೆ ಇದೆ. ಆಕೆಗೆ ಅಳು ಬರುತ್ತೆ ಮೈತ್ರೇಯಿಗೆ, ಇದೆಂಥ ಪ್ರಶ್ನೆ ಮಾಡ್ತಾ ಇದ್ದೀರಿ ನೀವು, ಎಂದಿಗೂ ನಿಮ್ಮನ್ನು ಒಂದು ಕ್ಷಣ ಮರೆತಿಲ್ಲ ನಾನು ಅಂತ. ನೀನು ಪ್ರೀತಿಸಿದೆಯಾ? ಹೌದು. ನೀನು ನನಗಾಗಿ ಪ್ರೀತಿಸಿದೆಯೋ, ನಿನಗಾಗಿ ನನ್ನನ್ನು ಪ್ರೀತಿಸಿದೆಯೋ? ಇದನ್ನು ಆಲೋಚನೆ ಮಾಡುವಂಥ. ಮೈತ್ರೇಯಿ ಎಷ್ಟೋ ವಾರಗಳು ಅದರ ಬಗ್ಗೆ ಚಿಂತನೆ ಮಾಡ್ತಾಳೆ, ಬಂದು ಸತ್ಯವನ್ನು ಹೇಳ್ತಾಳೆ. ಹೌದು, ನನಗೆ ಸತ್ಯದ ಅರಿವಾಯಿತು. ನಿನ್ನನ್ನು ನಾನು ಪ್ರೀತಿಸಿದ್ದು ನನಗಾಗಿಯೇ, ನಿನ್ನಿಂದ ನನಗೆ ಆನಂದ ಸಿಗ್ತಾ ಇತ್ತು, ಅದಕ್ಕೆ ನಾನು ನಿನ್ನನ್ನು ಪ್ರೀತಿಸ್ತಿದ್ದೆ ಅಂತ. ಆಗ ಯಾಜ್ಞವಲ್ಕ್ಯ ಸತ್ಯ ಮಾತು ಹೇಳ್ತಾನೆ, ಈ ಜಗತ್ತಿನಲ್ಲಿ ತನ್ನನ್ನು ಪ್ರೀತಿಸುವಷ್ಟು ಮನುಷ್ಯ ಯಾರನ್ನೂ ಪ್ರೀತಿಸುವುದಿಲ್ಲ ಅಂತ. ತನ್ನನ್ನು ಪ್ರೀತಿಸುವಷ್ಟು ಮನುಷ್ಯ ಯಾರನ್ನೂ ಪ್ರೀತಿಸುವುದಿಲ್ಲ. ಎಲ್ಲವೂ ಅವರಿಂದ ಸುಖ ಸಿಗ್ತಾ ಇದೆ, ಸಂತೋಷ ಸಿಗ್ತಾ ಇದೆ ಅನ್ನೋ ಕಾರಣಕ್ಕೆ ಉಪಾಸನ ಕಾಂಡದಲ್ಲಿ ಇನ್ನೂ ಹೆಚ್ಚಿಗೆ ಹೋಗುತ್ತೆ. ಏನಂದರೆ ಭಕ್ತ ಯಾಕೆ ದೇವರಿಂದ ಹೋಗ್ತಾ ಇದ್ದಾನೆ ಅಂದರೆ ಅವನಿಗೆ ಆ ವಿಗ್ರಹದಲ್ಲಿ ಆನಂದ ಸಿಗ್ತಾ ಇದೆ, ಅಲ್ಲಿಯೂ ಅವರು ಅದನ್ನೇ ಹುಡುಕ್ತಾರೆ. ಆದರೆ ಕೆಲವು ಕಡೆ ಹೇಳ್ತಾರೆ ಈ ಭಾವನೆ ಕೆಲವು ಕಡೆ ತಪ್ಪಿ ಹೋಗುತ್ತೆ ಅಂತ. ತಾಯಿ ಹೊರಗಡೆ ಹೋಗಿದ್ದಾಗ ಪುಟ್ಟ ಮಗು ಮನೆಯಲ್ಲಿರುತ್ತೆ, ಓಡೋಡಿ ಬರ್ತಾಳೆ, ತನಗಾಗಿ ಅಲ್ಲ, ಮಗುವಿಗಾಗಿ. ಅದಕ್ಕೆ ಮಾತೃಭಾವ ತುಂಬ ಎತ್ತರದ್ದು ಅಂತ ಹೇಳ್ತಾರೆ. ಉಳಿದೆಲ್ಲ ಭಾವ ಕ್ಷೀಣವಾಗಿಬಿಡುತ್ತೆ. ಆದರೆ ಉಳಿದೆಲ್ಲ ಸಂಬಂಧಗಳಲ್ಲಿ ಮನುಷ್ಯ ತನ್ನನ್ನೇ ಮೊದಲು ಅತಿಯಾಗಿ ಪ್ರೀತಿಸುವುದು. ಈ ಪ್ರಶ್ನೆಯನ್ನು ಭಾಗವತಲ್ಲಿ ಒಂದು ಗೋಪಿಕಾ ಸ್ತ್ರೀಯರು ಕೃಷ್ಣನನ್ನು ಕೇಳ್ತಾರೆ, ನಮ್ಮ ಗಂಡಂದರಿಗಿಂತ ನಮ್ಮ ಮಕ್ಕಳಿಗಿಂತ ನಿನ್ನ ಕಂಡ್ರೆ ನಮಗೆ ಅತಿಯಾದ ಆಸೆ, ಅತಿಯಾದ ಪ್ರೀತಿ ಯಾಕೆ? ಇದಕ್ಕೆ ನಮಗೆ ಉತ್ತರ ಬೇಕು ಅಂತ. ಅವರು ಏನೂ ತಪ್ಪು ಮಾಡಿಲ್ಲ, ಆದರೆ ನಿನ್ನಲ್ಲಿ ನಮಗೆ ಅತಿಯಾದ ಪ್ರೀತಿ. ಕೃಷ್ಣ ಇದೇ ಉತ್ತರವನ್ನು ಹೇಳ್ತಾನೆ. ಅದು ಹೇಳ್ತಾನೆ, ನಿಮಗೆ ನನ್ನ ಮೇಲೆ ಅತಿಯಾದ ಪ್ರೀತಿ ಯಾಕೆ ಅಂದರೆ ನಾನು ನೀವೇ. ಅದು ಅರ್ಥ ನೋಡಿ, ತುಂಬ ಗಾಢವಾಗಿದೆ ಅದು. ನಾನು ಬೇರೆ ಅಲ್ಲ, ನಾನು ನೀನೇ. ಮನುಷ್ಯ ತನ್ನನ್ನೇ ತಾನು ಅತಿಯಾಗಿ ಇಷ್ಟಪಡುವುದು, ನೀನು ನಿನ್ನನ್ನೇ ಅತಿಯಾಗಿ ಇಷ್ಟಪಡ್ತಾ ಇದೆಯಾ, ಆ ನೀನೇ ಅನ್ನುವುದೇ ನಾನು ಅಂತ. ಅಹಂ ಆತ್ಮ ಗುಡಾಕೇಶ, ನಿನ್ನ ಆತ್ಮವೇ ನಾನು, ಬೇರೆ ಪ್ರೀತಿ ಇಲ್ಲ. ನಿನ್ನನ್ನು ನೀನೇ ಪ್ರೀತಿಸೋದಕ್ಕೆ ಕಾರಣ ಒಳಗಡೆ ಕೃಷ್ಣ ಇದ್ದಾನೆ ಅಂತ. ಹಾಗಂದ್ಬಿಟ್ಟು ಮನೆಗೆ ಹೋಗಿ ಜಗಳ ಆಡೋಗಿಲ್ಲ. ಎಷ್ಟು ದಿನ ನೀವು ನಾನು ಪ್ರೀತಿಸ್ತಿದ್ರಿ ಅಂತಿದ್ರೆ ಅವ್ರು ಹೇಳ್ತಾರೆ ನೀವು ಪ್ರೀತಿಸೇ ಇಲ್ಲ ಅಂತ. ನಿಮಗಾಗಿ ನಾವು ಈಗ ಜಗಳ ಮಾಡ್ಬೋದಲ್ಲ, ನನಗಾಗಿ ಪ್ರೀತಿಸಿದ್ರು ನಿಮಗಾಗಿ ಪ್ರೀತಿಸಿದ್ರು ಹೇಳಿ ಅಂತ. ಹೊಂದಾಣಿಕೆ, ಈ ಸಮಾಜದಲ್ಲಿ ಹೊಂದಾಣಿಕೆಯೇ ಜೀವನ, ಬೇರೆ ಏನೂ ಇಲ್ಲ. ಎಲ್ಲಿವರೆಗೂ ಹೊಂದಾಣಿಕೆ ಮನಸ್ಸಿಗೆ ಹೋಗುತ್ತೆ, ಹೊಂದಿಕೊಳ್ಳೋದು. ಕೃಷ್ಣ ಹೇಳ್ತಾನೆ 2ನೇ ಅಧ್ಯಾಯದಲ್ಲಿ, ನಮ್ಮ ಲೌಕಿಕ ಜಗತ್ತಿನಲ್ಲಿ ನಾವು ಹೇಳೋದು ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಇದೆ ಅಂತ. ಕೃಷ್ಣ ಹಾಗೆ ಹೇಳೋದಿಲ್ಲ. ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಇಲ್ಲ, ಸಾವಿಗೆ ಪರಿಹಾರವಿಲ್ಲ. ಹೀಗೆ ಹೇಳ್ತಾರೆ, ಈ ಲೌಕಿಕ ಜಗತ್ತಿನಲ್ಲಿ ಎಲ್ರಿಗೂ ನೋವಾಗತ್ತೆ, ಮುಕ್ತಿ ಪರಿಹಾರ ಇರಬಹುದು, ಜನ್ಮ ಮೃತ್ಯು ಜರಾವ್ಯಾಧಿ, ಕೆಲವೊಂದನ್ನು ತಡ್ಕೊಳ್ಬೇಕು ಅಂತ. ಕೆಲವು ತಂದೆ ತಾಯಿಗಳಿಗೆ ಮಕ್ಕಳು ಚೆನ್ನಾಗಿ ಬೆಳೆದಿರೋದಿಲ್ಲ, ಅವರ ಜೀವನ ಎಲ್ಲೆಲ್ಲೋ ಹೋಗ್ತಾ ಇರುತ್ತೆ, ಕೆಲಸ ಮಾಡ್ತಿರೋದಿಲ್ಲ, ಏನೋ ಒಂದು ಗೊಂದಲ ಇರುತ್ತೆ. ಈ ಸಂದರ್ಭವನ್ನು ಹೇಗೆ ನೋಡ್ತೀರಿ? ಮೊದಲು ಕೃಷ್ಣ ಹೇಳೋದಷ್ಟೇ, ಶೀತೋಷ್ಣ ಸುಖ ದುಃಖದಾಹ ಆಗಮಪಾಯಿನೋ ನಿತ್ಯ ತಾನ್ ತಿತಿಕ್ಷಸ್ವ ಭಾರತ. ಕೆಲವು ಸನ್ನಿವೇಶಗಳನ್ನು ನೀನು ತಡ್ಕೊಳ್ಳೇಬೇಕು. ತಿತಿಕ್ಷ ಅಂದರೆ ಸಹನೆ. ಮನುಷ್ಯ ಸಹನೆಯನ್ನು ಕಲಿಯಬೇಕು. ಎಲ್ಲ ಸಂದರ್ಭಗಳಿಗೂ ನಿಮಗೆ ಉತ್ತರ ಸಿಗೋದಿಲ್ಲ, ಕೆಲವು ಸಂದರ್ಭಗಳಿಗೆ ಸಹನೆಯೇ ಉತ್ತರವಾಗಿರುತ್ತೆ. ಸಹನೆ ಇದ್ದವನೇ ನಿಜವಾದ ಮನುಷ್ಯ ಅಂತ ಕೃಷ್ಣ ಹೇಳ್ತಾನೆ. ತಿತಿಕ್ಷಸ್ವ ಅಂದರೆ ತಡೆದುಕೋ ಅಂತ. ಹಾಗಂದ್ಬಿಟ್ಟು ನಾವು ಸುಮ್ಮನೆ ಇರೋಗಿಲ್ಲ, ಏನು ಮಾಡಬೇಕು ಅದು ಮಾಡೋದು. ಗೀತೆ ಎಷ್ಟು ಸುಲಭ ನೋಡಿ.
ತುಂಬ ಸುಲಭ. ನಮ್ಮ ಪಾಲಿನ ಕರ್ತವ್ಯ ನಾವು ಮಾಡಬೇಕು. ಯಾವುದು ಪ್ರಾರಬ್ಧ ಅಂತ ತಿಳ್ಕೋಬೇಕು. ಕೆಲವು ಕಷ್ಟಗಳನ್ನು ಸಹಿಸಲೇಬೇಕು. ಇದೆಲ್ಲ ವಿಚಾರಗಳು. ಮೊದಲನೇ ದಿನವೇ ಜಾಸ್ತಿ ಆಗಿಬಿಟ್ಟಿದೆ. ಈಗ ನಾವೇನು ಮಾಡೋಣ, ಮುಂದಿನ ಪ್ರತಿ ವಾರ ಮುಂಚೆ 2 ಬ್ಯಾಚ್ ಮಾಡಿದ್ವಲ್ಲ, ಹಾಗೆ ಈ ಪುಸ್ತಕದ ಮೂಲಕ ಹೋಗೋಣ. ಪ್ರತಿ ಅಧ್ಯಾಯ ಗೀತೆಯನ್ನು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳೋದು ನಮ್ಮ ಉದ್ದೇಶವಾಗಿರಬೇಕು. ಇದಕ್ಕೆ ಶ್ರದ್ಧೆ ಅಂತ ಹೇಳ್ತಾರೆ. ಶ್ರದ್ಧಾವಾನ್ ಲಭತೆ ಜ್ಞಾನಂ. ನಾವು ಸುಮ್ಮನೆ ಬಂದು ಕುಳಿತು ಹೀಗೆ ಚರ್ಚೆ ಮಾಡೋದು. ಶ್ರದ್ಧೆ ಬೇಕು ಮನುಷ್ಯನಿಗೆ. ಕೃಷ್ಣ ಹೇಳ್ತಾನೆ, ಶ್ರದ್ಧೆ ಇದ್ದವನಿಗೆ ಜ್ಞಾನ ಸಿಗುವುದು. ಮನೆಯಲ್ಲಿ ಈ ವಿಚಾರಗಳನ್ನೆಲ್ಲ ಮನನ ಮಾಡಿ ನಿಮಗೊಂದು ವಿಶೇಷವಾದ ಆನಂದ ಸಿಗುತ್ತೆ. ಎಲ್ಲಿವರೆಗೂ ನಾವು ಇನ್ನೊಬ್ಬ ಮನುಷ್ಯನಿಂದ ಸುಖವನ್ನು ಬಯಸ್ತೇವೆ ಅಲ್ಲಿವರೆಗೂ ದುಃಖದಲ್ಲೇ ಇರ್ತೇವೆ. ಅಪೇಕ್ಷೆ ಎಲ್ಲಿ ಇರುತ್ತೆ ಅಲ್ಲಿ ಸಮಸ್ಯೆ ಇರುತ್ತೆ. ಆಮೇಲೆ ಗೌರವ, ಎಲ್ಲಿ ಹೋದರೂ ನಾವು ಗೌರವ ಬಯಸ್ತೇವೆ. ಮನೆಗೆ ಬಂದು ದೊಡ್ಡ ಜಗಳ, ಅವ್ರ ಮನೆಗೆ ಹೋಗಿದ್ದೀವಿ, ಒಂದಿಷ್ಟು ಗೌರವ ಕೊಡಲಿಲ್ಲ ನನಗೆ ಅಂತ. ಅಮಾನಿತ್ವಂ. ಕೃಷ್ಣ ಹೇಳ್ತಾನೆ, ನೀನು ಗೌರವ ಬಯಸುವ ಅವಶ್ಯಕತೆ ಇಲ್ಲ. ಅವರು ಗೌರವ ಕೊಟ್ಟರೆ ಅದು ನಿನ್ನ ಪುಣ್ಯ. ಕೊಡೋದು ಬಿಡೋದು ಅವರ ಒಳ್ಳೆತನ ಕೆಟ್ಟತನ. ಎಲ್ಲಿ ನೀವು ಗೌರವ ಅತಿಯಾಗಿ ಬಯಸ್ತೀರಿ, ಎಲ್ಲಿ ಅಪೇಕ್ಷೆ ಇರುತ್ತೆ ಇನ್ನೊಬ್ಬರಿಂದ, ಅಲ್ಲಿ ಸದಾಕಾಲ ದುಃಖವೇ ಇರುತ್ತದೆ. ಅದ್ರ ಬದಲು ಭಗವಂತನ ಸ್ಮರಣೆ ಮಾಡಿ ಅಂತ ಕೃಷ್ಣ ಹೇಳೋದು. ಇದು ತುಂಬ ಕಷ್ಟ. ಕೆಲವ್ರಿಗೆ ಅನ್ಸೋದು ಎಲ್ಲ ಬಿಟ್ಟು ಕೃಷ್ಣನನ್ನು ಹೇಗೆ ನೆನೆಯೋದು. ಎಲ್ಲ ಬಿಡಬೇಡಿ, ಎಲ್ಲೆಲ್ಲಿ ಇದ್ದೀರೋ ಅಲ್ಲೇ ಕೃಷ್ಣನನ್ನು ನೋಡಿ. ಅದೇ 6ನೇ ಅಧ್ಯಾಯ 30ನೇ ಶ್ಲೋಕ ಅರ್ಥವೇ ಅದು. ನೀನು ಏನು ಮಾಡ್ತಿದೆಯೋ ಅಲ್ಲಿ ನನ್ನನ್ನು ನೋಡು, ನೀನು ಮಾಡುವ ಕೆಲಸದಲ್ಲಿ ನನ್ನನ್ನು ನೋಡು. ಕೆಲವರಿಗೆ ಒಮ್ಮೆ ಪ್ರಶ್ನೆ ಮಾಡಿದರು, ಅಲ್ಲಿ ರಸ್ತೆಯಲ್ಲಿ ಯಾರೋ ಜಗಳ ಆಡ್ತಾ ಇದ್ರೆ ಅಲ್ಲಿ ಕೃಷ್ಣನನ್ನು ನೋಡ್ಬೋದಾ? ಆ ಜಗಳದಲ್ಲಿ ಕೃಷ್ಣ ಕಾಣಿಸ್ತಾನೆ. ನಿಜವಾದ ಜ್ಞಾನಿ ಆದರೆ ಅವನಿಗೆ ಕಾಣಿಸ್ತಾನೆ. ಇಡೀ ಜಗತ್ತು ಅವನದು. ನಮಗೆ ಇನ್ನೂ ಇದು ಸೂಕ್ಷ್ಮ ಅರ್ಥ ಆಗಿಲ್ಲ. ಈ ಗಾಳಿ ಸೃಷ್ಟಿ ಮಾಡಿದ್ದು ನಾವಲ್ಲ, ಒಪ್ತೀರಾ? ಈ ನೆಲ ಸೃಷ್ಟಿ ಮಾಡಿದ್ದು ನಾನಲ್ಲ. ಈಗ ತಿಂದದ್ದು ಜೀರ್ಣ ಆಗುತ್ತೆ ಅಂತ ನನಗೆ ಗೊತ್ತಿಲ್ಲ. ಆ ಜೀರ್ಣ ಆಗಬೇಕಾದ್ರೆ ಕೃಷ್ಣನು ಹೇಳ್ತಾರೆ, ವೈಶ್ವಾನರೋ ಭೂತ್ವ ಪಚಾಮಿ ಅನ್ನಂ ಚತುರ್ವಿಧಂ. 4 ರೀತಿಯ ಆಹಾರವನ್ನು ವೈಶ್ವಾನ ಅಗ್ನಿಯಾಗಿ ನಾನು ಜೀರ್ಣಗೊಳಿಸುತ್ತೇನೆ ಅಂತ. ಆ ಜೀರ್ಣಕ್ರಿಯೆಯು ಅವನಿಗೆ ಬಿಟ್ಟಿದ್ದು. ಮತ್ತೊಬ್ಬರು ನಮ್ಮನ್ನು ಇಷ್ಟಪಡುತ್ತಾರೆ ಅನ್ನೋದು ಅವನಿಗೆ ಬಿಟ್ಟಿದ್ದು. ಎಲ್ಲವೂ ಅವನದೇ. ಸಾವು ನಮ್ಮ ಕೈಯಲ್ಲಿಲ್ಲ, ಜನ್ಮ ನಮ್ಮ ಕೈಯಲ್ಲಿರಲಿಲ್ಲ. ಎಲ್ಲರೂ ನೆನಪಿದೆಯಾ? ಇಂಥ ತಂದೆ ತಾಯಿ ಹುಟ್ಟಬೇಕು, ಇಂಥ ದಿನವೇ ಹುಟ್ಟಬೇಕು, ಬೆಂಗಳೂರಿನಲ್ಲೇ ಹುಟ್ಟಬೇಕು, ಇಂಥ ಆಸ್ಪತ್ರೆಯಲ್ಲೇ ಹುಟ್ಟಬೇಕು, ನೆನಪಿಲ್ಲ. ಜನ್ಮ ನಮ್ಮ ಕೈಯಲ್ಲಿರಲಿಲ್ಲ. ನಮ್ಮ ವಯಸ್ಸು ದಿನ ದಿನ ಆಗ್ತಾ ಇದೆ. ಈ ವಯಸ್ಸು ನಿಯಂತ್ರಣ ಸಾಧ್ಯವಿಲ್ಲ. ಕಾಣಿಸದೇ ಇರುವಾಗ ಏನೇನೋ ಮಾಡ್ಕೋಬೋದು, ಆದರೆ ವಯಸ್ಸು ನಿರಂತರವಾಗಿ ಸಾಗ್ತಾ ಇರುತ್ತೆ. ವೃದ್ಧಾಪ್ಯ ಬಂದೇ ಬರುತ್ತೆ, ಸಾವು ಬಂದು ಇದೆಲ್ಲದರ ಕೂತು ಗಮನಿಸಿ. ಯಾವುದು ನಮ್ಮ ಕೈಯಲ್ಲಿಲ್ಲ. ಹೀಗಿರುವಾಗ ನಿಜವಾದ ರೀತಿ ಅಂದರೆ ಶರಣಾಗತಿ. ಯಾಗ ನಮಗಿಂತ ಮತ್ತೊಬ್ಬ ಬಲಿಷ್ಠನಾದವನಿದ್ದಾನೆ ಅಂದರೆ ನಮಗೇನು ಅನ್ಸುತ್ತೆ, ಮೊದಲು ಶರಣಾಗಿಬಿಡೋಣ ಅಂತ. ಕೃಷ್ಣ ಅದನ್ನು ಹೇಳಿ, ಯಾರು ಶರಣಾಗ್ತಾರೋ ಅವರ ಎಲ್ಲ ಪಾಪಗಳನ್ನು ನಾಶಗೊಳಿಸ್ತೇನೆ ಅಂತ. 18ನೇ ಅಧ್ಯಾಯದ 66ನೇ ಶ್ಲೋಕ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಶರಣಾಗತಿ ಅಂದರೆ ಅರ್ಥ ಆಗುತ್ತೆ. ಶರಣಾಗತಿ ಅಂದರೆ ಎಲ್ಲರೂ ಶರಣರಾಗಬೇಕಪ್ಪ ಅಂತ. ಶರಣಾಗತಿ ಅಂದರೆ ನಮ್ಮ ಇಡೀ ಜೀವನವನ್ನು ಮತ್ಯಾರೋ ಒಬ್ಬ ನಡೆಸ್ತಿದ್ದಾನೆ, ಅದು ಇವನು ಅಂತ. ನನ್ನ ಜೀವನದ ಕರ್ತೃ ನಾನಲ್ಲ, ನನ್ನ ಜೀವನದ ಕರ್ತೃ ಭಗವಂತ. ಈ ಭಾವನೆಯೇ ಶರಣಾಗತಿ.